ಓಂ ಸ್ವರ್ಣಾಕರ್ಷಣ ಕಾಲ ಭೈರವಾಯ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ಬಹಳ ವಿಶೇಷವಾಗಿ ನಮ್ಮ ಸನಾತನ ಸಂಸ್ಕೃತಿಯಲ್ಲಿ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದೇ ಗ್ರಹಣಗಳು. ಅಂತಹ ಇಂದು ಗ್ರಸ್ತೋದಯ ಪಾಕ್ಷಿಕ ಕೇತುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದರ ವಿಶೇಷಗಳೇನು, ಈ ಗ್ರಹಣ ನಮಗೆ ಅಳವಡಿಸುತ್ತಾ ಈ ಗ್ರಹಣಗಳಲ್ಲಿ ವಿಧಿವಿಧಾನಗಳನ್ನು ನಾವು ಗಮನಿಸಕ್ಕೆ ಹೋದಾಗ, ಈ ಗ್ರಹಣ 2026 ಕಡೆಯ ಗ್ರಹಣ ಆಗಿದ್ದು, ಇಂದು ತಾರೀಖು 3/3/2026 ಮಂಗಳವಾರದ ದಿನ ಇಂದು ಈ ಗ್ರಸ್ತೋದಯ ಪಾಕ್ಷಿಕ ಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಇದು ಭಾರತ ದೇಶದಲ್ಲಿ ಗೋಚಾರ ಇದೆ. ಗ್ರಸ್ತೋದಯ ಅಂದರೆ ಸೂರ್ಯ ಅಸ್ತಮಿಸ್ತಕ್ಕಂಥದ್ದು, ಚಂದ್ರ ಉದಯಿಸ್ತಕ್ಕಂಥ ಆ ಕಾಲದಲ್ಲಿ ಗ್ರಹಣ ಸಂಭವಿಸ್ತಾ ಇರ್ತಕ್ಕಂಥದ್ದು ಕೂಡ ಆಗಿದೆ. ಇದರ ಆಚಾರ ವಿಧಿವಿಧಾನಗಳನ್ನು ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಕೆ ಹೋಗಬಹುದು. ಇವತ್ತಿನ ದಿನ, ಇಂದಿನ ದಿನ ನಾವು ಹೇಗಿರಬೇಕು, ಹಾಗೆ ಯಾವ ಸಮಯಕ್ಕೆ ಗ್ರಹಣ ಸಂಭವಿಸುತ್ತೆ, ಯಾರು ಗ್ರಹಣವನ್ನು ಇದನ್ನು ವೀಕ್ಷಿಸೋದಕ್ಕೆ ಶುಭನ ಅಶುಭನ ಎಲ್ಲವನ್ನು ತಿಳ್ಕೊಳ್ಳೋಣ. ಇಂದು ಈ ಗ್ರಹಣ ವಿಶ್ವಾವಸುನಾಮ ಸಂವತ್ಸರ ಉತ್ತರಾಯಣ ಪಾಲ್ಗುಣ ಮಾಸ ಶುಕ್ಲ ಹುಣ್ಣಿಮೆಯ ಹುಣ್ಣಿಮೆಯ ದಿನ ಈ ಗ್ರಹಣ ಸಂಭವಿಸ್ತಾ ಇದೆ. ನಿನ್ನೆ ತಾನೇ 5:55 ಹುಣ್ಣಿಮೆ ಪ್ರಾರಂಭ ಆಗಿ ಇಂದು 5:04 ಸಂಧ್ಯಾಕಾಲದಲ್ಲಿ ಹುಣ್ಣಿಮೆ ಮುಗಿತಕ್ಕಂಥದ್ದು ಆಗಿರುತ್ತೆ. ಇನ್ನು ಭಾರತ ದೇಶದಲ್ಲಿ ಇದು ಪಾಕ್ಷಿಕ ಗೋಚಾರ ಗ್ರಹಣ ಕೂಡ ಆಗಿದೆ. ಹಾಗಾಗಿ ಸೂತಕ ಇದೆ, ಆಚಾರ ವಿಚಾರಗಳಿದೆ, ವಿಧಿವಿಧಾನಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಇನ್ನು ಈ ಗ್ರಹಣ ಇಂದು ಸ್ಪರ್ಶಕಾಲ 3:13 ಗ್ರಹಣ ಸ್ಪರ್ಶ ಆಗ್ತಾ ಇದೆ. ಅದು ಸಹ ಸಿಂಹರಾಶಿಯ ಪುಬ್ಬ ನಕ್ಷತ್ರದ 3ನೆಯ ಪಾದದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. 3:13 ಸ್ಪರ್ಶಕಾಲ ಆಗಿರ್ತಕ್ಕಂಥದ್ದು. ಇನ್ನು 5 ಗಂಟೆ ಮಧ್ಯಮ ಕಾಲ ಆಗಿರ್ತಕ್ಕಂಥದ್ದು. ಹಾಗೆ ಮೋಕ್ಷ ಕಾಲ 6:47 ಇದು ಮೋಕ್ಷ ಕಾಲ ಕೂಡ ಆಗಿರ್ತಕ್ಕಂಥದ್ದು. ಈ ಸಮಯದಲ್ಲಿ ದೇವಾಲಯಗಳನ್ನು ಮುಚ್ಚಿರ್ತಕ್ಕಂಥದ್ದು. ಹಾಗೆ ಈ ಸಮಯದಲ್ಲಿ ಹೆಚ್ಚು ಪ್ರಯಾಣ ಮಾಡ್ತಕ್ಕಂಥದ್ದು ಅಷ್ಟು ಶುಭ ಅಲ್ಲ. ಇನ್ನು ಗ್ರಹಣಕ್ಕೆ ಮುಂಚೆನೇ ನಾವು ಆಹಾರಾದಿಗಳನ್ನು ಸೇವಿಸಬೇಕಾಗಿರುತ್ತೆ. ಗ್ರಹಣಕ್ಕೆ ಮುಂಚೆನೇ ಸ್ನಾನ ಮಾಡ್ತಕ್ಕಂಥ ಕೆಲವು ಪದ್ಧತಿಗಳು ಕೆಲವರಿಗಿರುತ್ತೆ. ಗ್ರಹಣ ನಂತರ ಸ್ನಾನ ಮಾಡ್ಕೊಳ್ಳೋದು ಎಲ್ಲರೂ ಮಾಡ್ಕೋಬೇಕು. ಹಾಗೆ ಗ್ರಹಣಕ್ಕೆ ಮುಂದೆ ನಾವು ದರ್ಬೆಯನ್ನು ಹಾಕ್ಕೊಳ್ತಕ್ಕಂಥದ್ದು, ತುಳಸಿಯನ್ನು ಹಾಕ್ಕೊಳ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿರ್ತಕ್ಕಂಥದ್ದು. ವೃದ್ಧರಾಗ್ಬೋದು, ಅಶಕ್ತರಾಗ್ಬೋದು, ರೋಗಿಗಳಾಗ್ಬೋದು, ಪುಟ್ಟ ಮಕ್ಕಳಾಗ್ಬೋದು, ಗರ್ಭಿಣಿಯರು ಗ್ರಹಣ ಕಾಲದಲ್ಲಿ ಸಂಚಾರವನ್ನು ಮಾಡ್ತಕ್ಕಂಥದ್ದು ಅಷ್ಟು ಶುಭ ಕೂಡ ಅಲ್ಲ. ಇನ್ನು ಗ್ರಹಣ ಸ್ನಾನ, ಗ್ರಹಣ ಕಾಲದಲ್ಲಿ ಮಂತ್ರ ಜಪಗಳು ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದಾಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗೆ ಈ ಒಂದು ಗ್ರಹಣ ಸಮಯದಲ್ಲಿ ನಾವು ಸಾಧ್ಯವಾದರೆ ಆ ಒಂದು ಗ್ರಹಣ ಏನು ಆ ಸ್ಪರ್ಶ ಕಾಲದಲ್ಲಿ ಒಂದು ಬಾಳೆ ಎಲೆ ಆಗ್ಬೋದು ಅಥವಾ ವೀಳ್ಯದೆಲೆ ಆಗ್ಬೋದು, ಒಂಚೂರು ಮೊಸರನ್ನವನ್ನು, ಹಾಲು ಮಿಶ್ರಿತ ಮೊಸರನ್ನವನ್ನು ಬಾಳೆ ಎಲೆ ಅಥವಾ ವೀಳ್ಯದೆಲೆಯಲ್ಲಿ ಇಟ್ಟು ಅದು ಆಚೆ ನಿಮ್ಮ ಮನೆಯ ಮುಂದೆ, ಮುಂಬಾಗಿಲಿನ ಮುಂದೆ ಆ ಒಂದು ನೆಲವನ್ನು ಶುದ್ಧಿ ಮಾಡಿ ಅಲ್ಲಿ ಬಾಳೆ ಎಲೆ ಅಥವಾ ವೀಳ್ಯದೆಲೆ ಮೇಲೆ ಒಂದು ಸ್ವಲ್ಪ ಮೊಸರನ್ನ ಅಥವಾ ಹಾಲಿನ ಅನ್ನವನ್ನು ಇಟ್ಟು ಅದರ ಮೇಲೆ ಏನಾದರೂ ಒಂದು ಮುಚ್ಚಳವನ್ನು ಇಟ್ಟು ಗ್ರಹಣ ಕಾಲದಲ್ಲಿ ನಿಮ್ಮ ಬಾಗಿಲನ್ನು ಮುಚ್ಚಿದರೆ ಆ ಮನೆಗೆ ಯಾವುದೇ ಗ್ರಹಣದ ಕಂಟಕಗಳು ಅಥವಾ ಗ್ರಹಣದ ದೋಷಗಳು ಕೂಡ ಆ ಮನೆಗೆ ಬರೋದಿಲ್ಲ. ಇದು ಕೂಡ ಒಂದಷ್ಟು ನಮ್ಮಲ್ಲಿ ಇರ್ತಕ್ಕಂಥ ಪದ್ಧತಿ ಕೂಡ ಆಗಿರುತ್ತೆ. ಇನ್ನು ಈ ಗ್ರಹಣ ದ್ವಾದಶ ರಾಶಿಗಳಲ್ಲಿ ಸ್ವಲ್ಪ ಮೇಷರಾಶಿಯವರಿಗೆ ಒಂದು ಸ್ವಲ್ಪ ಅಪವಾದಗಳನ್ನು ತಂದುಕೊಡ್ತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಪಂಚಮ ಸ್ಥಾನದಲ್ಲಿ ಗ್ರಹಣ ಆಗ್ತಾ ಇದೆ. ವೃಷಭ ರಾಶಿಯವರಿಗೆ ಒಂದಷ್ಟು ಸುಖ ಸ್ಥಾನದಲ್ಲಿ ಆಗ್ತಾ ಇರ್ತಕ್ಕಂಥದ್ದಾಗಿದ್ದು ಕೂಡ ಒಂದಷ್ಟು ಶುಭ ಫಲಗಳು ಕೂಡ ಇರ್ತಕ್ಕಂಥದ್ದಾಗಿರುತ್ತೆ. ಮಿಥುನ ರಾಶಿಯವರಿಗೆ ಇದು 3ನೇ ಮನೆಯಲ್ಲಿ ಆಗ್ತಾ ಇದೆ. ಬಹಳಷ್ಟು ಲಾಭಗಳು ಒಳ್ಳೆಯದು ಕೂಡ ಆಗ್ತಕ್ಕಂಥದ್ದು, ಮನಸ್ಸಿನ ಭಾವನೆಗಳಿಗೆ ಚೆನ್ನಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಒಂಚೂರು ನಷ್ಟ ಆಗ್ತಕ್ಕಂಥದ್ದು, ಮನಸ್ಸಿನ ಕಲಹಗಳಾಗ್ಬೋದು, ಕ್ಲೇಶಗಳಾಗ್ಬೋದು, ಕೋಪತಾಪಗಳನ್ನು ಉಲ್ಬಣ ಮಾಡ್ತಾ ಇರ್ತಕ್ಕಂಥದ್ದಾಗಿರೋದ್ರಿಂದ ಒಂದಷ್ಟು ಜಾಗೃತಿಯಾಗಿರಿ. ಇನ್ನು ಸಿಂಹರಾಶಿಯವರಿಗೆ ಇದು ಘಾತಸ್ಥಾನ, ಜನ್ಮಸ್ಥಾನದಲ್ಲಿ ಗ್ರಹಣ ಸಂಭವಿಸ್ತಾ ಇದೆ. ಪುಬ್ಬ ನಕ್ಷತ್ರದಲ್ಲಿ ಆರೋಗ್ಯ ನೋಡ್ಕೋಬೇಕು. ಹೆಚ್ಚು ಕೋಪತಾಪಗಳಿಗೆ ಒಳಗಾಗಬಾರ್ದು. ಯೋಚನಾ ಲಹರಿಗಳನ್ನು ಸ್ವಲ್ಪ ಗೋ ಫಾರ್ ಸೆಕೆಂಡ್ ಥಾಟ್ ಅಂತೂ ಕೂಡ ನಾವು ಸಿಂಹರಾಶಿಯವರಿಗೆ ಹೇಳ್ತೀವಿ. ಕನ್ಯಾ ರಾಶಿಯವರಿಗೆ ಆಕಸ್ಮಿಕ ಘಟನೆಗಳು ಸಂಭವಿಸುತ್ತೆ. 12ನೇ ಮನೆಯಲ್ಲಿ ಆಗಿರೋದ್ರಿಂದ ಜಾಗೃತಿಯಾಗಿರಬೇಕು. ದೇವತಾರಾಧನೆ ಆಗ್ಬೋದು, ಕುಟುಂಬದ ದೇವರನ್ನು ಅನುಸರಿಸ್ಕೊಂಡೋದ್ರೆ ಒಳ್ಳೆಯದು. ತುಲಾರಾಶಿಯವರಿಗೆ ದ್ರವ್ಯ ಲಾಭ ಅಂತ ಹೇಳುತ್ತೆ, ಅದೃಷ್ಟ ಕೂಡಿ ಬರುತ್ತೆ, ಹಣಕಾಸಿನ ಯೋಗ ತುಂಬ ಚೆನ್ನಾಗಿದೆ. ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಬದಲಾವಣೆಗಳಾಗೋದು, ಉದ್ಯೋಗ ಬದಲಾವಣೆ ಇರ್ಬೋದು, ಅದು ಒಳ್ಳೆಯ ಯೋಗಗಳು ಕೂಡ ಇರತಕ್ಕಂಥದ್ದು. ಧನುಸು ರಾಶಿಯವರಿಗೆ ಅನ್ನೆಸರಿ ಚಿಂತೆಗಳು ಕೂಡ ಕಾಡ್ತಕ್ಕಂಥದ್ದಾಗಿರುತ್ತೆ. ಮಕರ ರಾಶಿಯವರಿಗೆ ಕುಟುಂಬದ ಸಣ್ಣ ಪುಟ್ಟ ಚಿಂತೆ ಇರ್ಬೋದು, ಕೋಪತಾಪಗಳು ಜಾಸ್ತಿ ಆಗೋದು, ಹಳೆಯ ಚಿಂತೆಗಳು ಕಾಡುತ್ತೆ. ಕುಂಭರಾಶಿಯವರಿಗೆ ಪಾಲುದಾರಿಕೆಯಿಂದ ಬಹಳಷ್ಟು ಶುಭ ಫಲಗಳ ಜೊತೆಗೆ ಒಂದು ಇಂಡಿಪೆಂಡೆಂಟ್ ಆಗು ಕೂಡ ವರ್ಕ್ ಆಗ್ತಕ್ಕಂಥದ್ದು, ದೃಷ್ಟಿ ಜಾಸ್ತಿ ಇರತಕ್ಕಂಥದ್ದಾಗಿರುತ್ತೆ. ಮೀನರಾಶಿಯವರಿಗೆ ಈ ಗ್ರಹಣ ಬಹಳಷ್ಟು ಶುಭ ಫಲ, ಆಕಸ್ಮಿಕ ಘಟನೆಗಳಿಂದ ಹೊರಗೆ ಬರ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಾಗಾಗಿ ಈ ಗ್ರಹಣದ ಒಂದು ಸಮಯ ಇದಾಗಿದ್ದು, ಗ್ರಹಣದ ನಂತರ ನಾವು ಪಂಚಗವ್ಯಗಳನ್ನು ಹಾಕ್ಕೊಂಡು ಮನೆ ಶುದ್ಧೀಕರಿಸ್ಕೊಂಡಿದ್ದಾಗ ತುಂಬಾ ಒಳ್ಳೆಯದಾಗುತ್ತೆ. ಜಪಗಳಿಗೆ, ತಪಗಳಿಗೆ,
ಹಾಗೆ ಗ್ರಹಣ ನಂತರ 1 ವಾರದಲ್ಲಿ ನಿಮಗೆ ಯಾವ ದೋಷ ಇದೆಯೋ ಅದನ್ನು ಸರಿಯಾಗಿ ತಿಳ್ಕೊಂಡು ಅದರ ಶಾಂತಿಯನ್ನು ಮಾಡಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ, ಎಲ್ಲವೂ ಕೂಡ ನಂಬಿಕೆ ಆಧಾರ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.